ಈಗ ಕೆಲವೊಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಗಳು ನೇರ ಪ್ರಶ್ನೆಗಳನ್ನ ಕೇಳ್ತೀನಿ ಸರ್. ಧಾರಾಳವಾಗಿ ಕೇಳಿ. ಈ ಹೋರಾಟದ ಹಾದಿ ಪ್ರೀತಿ ಹುಟ್ಟಿಸ್ಬೇಕೆ ಹೊರತು ಭೀತಿ ಹುಟ್ಟಿಸಬಾರದು ಅಂತ. ರಕ್ತ ಚೆಲ್ಲಿದ್ರೆ ಟೈರ್ ಬೆಂಕಿ ಹಚ್ಬಿಟ್ರೆ ಕನ್ನಡ ಉದ್ಧಾರ ಆಗುತ್ತೆ. ನಾರಾಯಣ್ ಗೌಡರು ಇಲ್ಲೆಲ್ಲ ಕನ್ನಡ ಕರ್ನಾಟಕ ಅಂತಾರೆ, ಆದ್ರೆ ಮಕ್ಕಳನ್ನ ಮಾತ್ರ ಫಾರಿನಲ್ಲಿ ಓದಿಸ್ತಾರೆ. ಭಾಷೆಯಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ತಪ್ಪಿದ್ರೆ ತುಂಬಾ ಮಾತುಗಳು ಕೇಳಿ ಬರ್ತವೆ. ಇದಕ್ಕೆ ನಿಮ್ಮ ವಾದ ಏನು? ನಾರಾಯಣ್ ಗೌಡರು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ದಾರೆ, ರೋಲ್ ಕಾಲ್ ಗಿರಾಕಿ. ಹೌದು. ನಾರಾಯಣ ಗೌಡರ ಆದಾಯದ ಮೂಲ ಏನು ನೋಡಿ. ಹಾಗಾದ್ರೆ ನಾರಾಯಣ ಗೌಡರ ಆಸ್ತಿ ಎಷ್ಟಿದೆ? 100 ಕೋಟಿ ಆಸುಪಾಸು, 200 ಕೋಟಿ ಆಸುಪಾಸು, ಅಥವಾ 300 ಕೋಟಿಗೂ ಹೆಚ್ಚು? ಎಲ್ಲೆಲ್ಲಿ ಎನ್ನಡ ಇದೆಯಾ ಅಲ್ಲೆಲ್ಲ ಕನ್ನಡ ತರ್ತಾ ಇದ್ದೀರಾ. ಈ IPL ವಿಚಾರವಾಗಿ ಬಂದ್ರೆ ನಮ್ಮ ಬೆಂಗಳೂರು ತಂಡದಲ್ಲಿ ಕನ್ನಡಿಗರ ಸ್ಥಾನಮಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಟೈರ್ ಸುಡೋದು, ಬಸ್ ಗ್ಲಾಸ್ ಹೊಡೆಯೋದು, ಇದನ್ನೆಲ್ಲ ಟ್ರೈನಿಂಗ್ ತಗೊಂಡ್ಬರ್ಬೇಕಾ ಹೆಂಗೆ ಸರ್? ಪೊಲೀಸರಿಂದ ಯಾವತ್ತಾದ್ರೂ ತಪ್ಪಿಸ್ಕೊಂಡು ಓಡೋಗಿದ್ದಾರಾ ನಾರಾಯಣ್ ಗೌಡರು? ಒಂದು ದಿನದ ಬಂದಿಗೆ ಎಷ್ಟು ಲಾಸ್ ಆಗ್ಬೋದು ಅಂತ ಐಡಿಯಾ ಇದೆ? ನಿಮ್ಮ ನೇರವಾದ ನುಡಿ. ನೋಡೋ, ನಿನಗೆ ಬೈಯೋ ಚಟ ಇದ್ರೆ ಇಲ್ಲೇ ಬೈದ್ಬಿಡು, ಇನ್ನೇನು ಕೇಳಲ್ಲ ಭಗವಂತ.